ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ದಿನದ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದೋಣ. ಯೆಹೆಜ್ಕೇಲ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯ 3ನೇ ವಾಕ್ಯ. ಆತನು ನನ್ನನ್ನು, ನರಪುತ್ರನೇ, ಈ ಎಲುಬುಗಳಿಗೆ ಜೀವವು ಬರಬಹುದೋ ಎಂದು ಕೇಳಲು ನಾನು, ಕರ್ತನಾದ ಯೆಹೋವನೇ, ನೀನೇ ಬಲ್ಲೆ ಎಂದು ಉತ್ತರ ಕೊಟ್ಟೆನು. ಯೆಹೂದ್ಯರು ಬಾಬೆಲ್ನಲ್ಲಿ ಸೆರೆಯಾಗಿದ್ದಾರೆ. ಯೆರೆಮೀಯನ ಪ್ರವಾದನೆಯ ಮೂಲಕ 70 ವರ್ಷಗಳ ಕಾಲ ಬಾಬೆಲ್ನಲ್ಲಿ ಸೆರೆಯಾಗಿ ಬಿದ್ದಿರಬೇಕೆಂಬುದು ದೇವರ ಒಂದು ಆಲೋಚನೆಯಾಗಿತ್ತು. ಹಾಗೆ ಸೆರೆವಾಸದಲ್ಲಿ ವಾಸ ಮಾಡ್ತಾ ಇರುವಂಥ ಸಮಯದಲ್ಲಿ ಕೆಬಾರ್ ನದಿ ತೀರದಲ್ಲಿರುವ ಯೆಹೆಜ್ಕೇಲನಿಗೆ ದೇವರ ಆತ್ಮ ಮಾತನಾಡ್ತಾ ಇದೆ, ದರ್ಶನಗಳನ್ನು ಕೊಡ್ತಾ ಇದೆ. ಅನೇಕ ರೀತಿಯ ದರ್ಶನಗಳನ್ನು ದೇವರು ಯೆಹೆಜ್ಕೇಲನಿಗೆ ತೋರಿಸ್ತಾ ಇದ್ದಾರೆ. ಆ ದರ್ಶನಗಳ ಮೂಲಕ ನಾವು ಅನೇಕ ಸಂಗತಿಗಳನ್ನು ಇಸ್ರಾಯೇಲರಿಗೆ ಅವನು ಹೇಳ್ತಾನೆ. ಆದರೆ ಇಲ್ಲಿ ನಾವು ನೋಡಬೇಕಾದ್ರೆ 37ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಓದ್ತೇವೆ, ದೇವರು ಅವನನ್ನು ಕರ್ಕೊಂಡೋಗಿ ತೋರಿಸಿದಾಗ ತಗ್ಗಿನಲ್ಲಿ ನೋಡಿದಾಗ ತೀರಾ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದಾವೆ. ತೀರಾ ಒಣಗೋಗ್ಬಿಟ್ಟಿದೆ. ಅದರ ಅರ್ಥ ನೋ ವೇ, ಅದಕ್ಕೊಂದು ಜೀವ ಬರುವುದಕ್ಕೆ ಮಾರ್ಗವೇ ಇಲ್ಲ. ಮಾತ್ರವಲ್ಲ, ಈಗ ದೇವರು ಕೇಳ್ತಾ ಇದ್ದಾರೆ, ಈ ಎಲುಬುಗಳಿಗೆ ಜೀವ ಬರ್ತದಾ? ಆಗ ಯೆಹೆಜ್ಕೇಲ ಹೇಳ್ತಾನೆ, ಸ್ವಾಮಿ ನಿನಗೆ ಗೊತ್ತು, ನನಗೆ ಗೊತ್ತಿಲ್ಲ. ಈ ಒಂದು ದರ್ಶನದ ಅರ್ಥ ಏನು? ಇಸ್ರಾಯೇಲ್ ಮಕ್ಕಳು ಅಥವಾ ಯಹೂದ್ಯರು ಬಾಬೆಲ್ನಲ್ಲಿ ಸೆರೆಯಾಗಿದ್ದಾರೆ. 70 ವರ್ಷಗಳಾದ ಮೇಲೆ ವಾಪಸ್ ಬರ್ತಾರೆ ಅಂತ ಹೇಳ್ತಾ ಇದ್ರು ಸಹ ಕೆಲವು ವರ್ಷಗಳಾಗೋಗ್ಬಿಟ್ಟಿದೆ. ಇವಾಗ ಹೆಚ್ಚು ಕಡಿಮೆ 20 ವರ್ಷಗಳು ದಾಟೋಗ್ಬಿಟ್ಟಿದೆ. ಇವಾಗ ದಾಟು ಹೋದಾಗ ಅವರಲ್ಲಿರುವಂಥ ನಿರೀಕ್ಷೆ ಕಳೆದೋಯ್ತು. ಇಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ನೆಬೂಕದ್ನೆಚ್ಚರನ ಕಪಿಮುಷ್ಟಿಯಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಎಂಬುದು ಜನರಿಗೆ ಗೊತ್ತಾಯಿತು. ಜನರಿಗೆ ಗೊತ್ತಾಗಿ ಅವರು ನಿರೀಕ್ಷೆಯನ್ನು ಬಿಟ್ಟರು, ಹೋಪ್ ಕಳ್ಕೊಂಡ್ರು. ಇನ್ನು ನಾವು ಇಲ್ಲಿಂದ ಹೋಗೋದು ಗ್ಯಾರಂಟಿ ಇಲ್ಲ, ನಮ್ಮ ಸ್ವಂತ ದೇಶಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಇದು ಅವರ ಮನಸ್ಸಲ್ಲಿ ಆಲ್ರೆಡಿ ಮಾತುಕತೆ ಆಯಿತು. ಇದರ ಹೀಗೆ ಅವರು ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಅವರು ಜೀವಿಸ್ತಾ ಇರುವಂತಹ ಸಮಯದಲ್ಲಿ ದೇವರು ಯೆಹೆಜ್ಕೇಲನಿಗೆ ಈ ದರ್ಶನವನ್ನು ಕೊಡ್ತಾ ಇದ್ದಾರೆ. ಯೆಹೆಜ್ಕೇಲನೇ ತೀರಾ ಒಣಗಿದೆ, ಇದಕ್ಕೆ ಜೀವ ಬರಲ್ಲ. ಬರುತ್ತಾ ಅಂತ ಕೇಳಿದಾಗ ಯೆಹೆಜ್ಕೇಲ ನೋಡ್ಬಿಟ್ಟು ಹೇಳ್ತಾನೆ, ಸ್ವಾಮಿ ನಿನಗೆ ಗೊತ್ತು. ಯಾಕೆಂದರೆ ಇದರ ಸನ್ನಿವೇಶ ನೋಡಿದ್ರೆ, ಒಣಗಿರುವಂಥ ಸ್ಥಿತಿ ನೋಡಿದ್ರೆ ಇದಕ್ಕೆ ಜೀವ ಬರುವಂಥ ಸಾಧ್ಯತೆ ಇಲ್ಲ. ಅದರ ಅರ್ಥ ದೇವರು ಈ ಒಂದು ದರ್ಶನದ ಮೂಲಕ ಏನು ತೋರಿಸ್ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯೆಹೆಜ್ಕೇಲನೇ, ಯಹೂದ್ಯರು ಈಗಾಗಲೇ ಮಾತಾಡ್ಕೊಳ್ತಾ ಇದ್ದಾರೆ, ನಮಗೆ ನಿರೀಕ್ಷೆ ಇಲ್ಲ, ಗ್ಯಾರಂಟಿ ಇಲ್ಲ, 70 ವರ್ಷ ಆದಮೇಲೆ ನಾವು ನಮ್ಮ ದೇಶಕ್ಕೆ ಹೋಗುವಂಥದ್ದು ಮರೀಚಿಕೆ ನಡೆಯೋಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಅವರು ಮಾತಾಡ್ಕೊಳ್ತಿರುವಂತಹ ಆ ಮಾತನ್ನು ಬದಲಾಯಿಸುವುದಕ್ಕೆ ನನ್ನಿಂದ ಸಾಧ್ಯ ಎಂದು ತೋರಿಸುವುದಕ್ಕಾಗಿ ಈ ಒಂದು ದರ್ಶನವನ್ನು ಕೊಡ್ತಾ ಇದ್ದಾರೆ. ಮುಂದಿನ ವಾಕ್ಯಗಳಲ್ಲೇ ನೋಡ್ತೇವೆ. 4ನೇ ವಾಕ್ಯದಲ್ಲಿ, ಆಗ ಆತನು ಹೀಗೆ ಅಪ್ಪಣೆ ಮಾಡಿದನು, ನೀನು ಎಲುಬುಗಳ ಮೇಲೆ ಧ್ವನಿಯನ್ನು ಹರಡಿ ಅವಕ್ಕೆ ಈ ದೈವೋಕ್ತಿಯನ್ನು ನುಡಿ, ಒಣಗಿದ ಎಲುಬುಗಳೇ ಯೆಹೋವನ ವಾಕ್ಯವನ್ನು ಕೇಳಿರಿ, ದೇವರ ಶಬ್ದ ಕೇಳಿರಿ. ಆಗ ಕರ್ತನಾದ ಯೆಹೋವನು ನಿಮಗೆ ಹೀಗೆ ಹೇಳುತ್ತಾನೆ, ಇಗೋ ನಾನು ನಿಮ್ಮೊಳಗೆ ಶ್ವಾಸವನ್ನು ಒಗಿಸುವೆನು, ನೀವು ಬದುಕುವಿರಿ. ಯಾರು? ಒಣಗಿದಂತಹ ಎಲುಬುಗಳು, ತಗ್ಗಿನಲ್ಲಿ ಬಿದ್ದಿದೆ, ತಲೆ ಒಂದು ಕಡೆ, ಕಾಲೊಂದು ಕಡೆ, ಆ ಕೈ ಒಂದು ಕಡೆ, ಮೂಳೆಗಳೆಲ್ಲ ಮುರಿದು ಪೀಸಾಗಿ ಬಿದ್ದುಬಿಟ್ಟಿದ್ದಾವೆ. ಇದು ಜೋಡಣೆ ಆಗೋದು ಕಷ್ಟ. ಇದಕ್ಕೆ ಮಾಂಸ ಇಲ್ಲ, ಇದಕ್ಕೆ ನರಗಳಿಲ್ಲ, ಇದಕ್ಕೆ ರಕ್ತಗಳಿಲ್ಲ, ಇದು ಜೀವ ಇಲ್ಲ, ಏನೂ ಇಲ್ಲ, ಸಾಧ್ಯವೇ ಇಲ್ಲ. ಆದರೆ ದೇವರು ಹೇಳ್ತಾ ಇದ್ದಾರೆ, ಇಲ್ಲ, ನನ್ನ ಮಾತು ನಿಮ್ಮ ಹತ್ರ ಬರುವಾಗ ನಿಮ್ಮ ಒಣಗಿದ ಸ್ಥಿತಿಯನ್ನು ಬದಲಾಯಿಸಿ ನಿಮಗೆ ಜೀವವನ್ನು ಕೊಡುವುದಕ್ಕೆ ಸಾಧ್ಯವಿದೆ. ಈ ಒಂದು ಹಗಲಿನ ಸಮಯದಲ್ಲಿ ನನ್ನನ್ನು ಕೇಳುವ ದೇವರ ಮಗುವೆ, ನಿನ್ನ ಜೀವಿತವು ಒಂದು ವೇಳೆ ಒಣಗಿದ ಎಲುಬಿನೋ ಪಾದಿಯಲ್ಲಿ ಜೀವವೇ ಇಲ್ಲದ ಹಾಗೆ, ಇನ್ಯಾವತ್ತು ಜೀವ ಬರದ ಹಾಗೆ ಒಂದು ಸನ್ನಿವೇಶಗಳಿದ್ರೂ ಸಹ ನಿರಾಶೆ ಪಡಬೇಡ. ದೇವರ ಒಂದು ಮಾತು ನಿನ್ನಲ್ಲಿ ಜೀವವನ್ನು ಉಂಟು ಮಾಡ್ತದೆ. ದೇವರ ಒಂದು ಮಾತು ಅದು ನಿನ್ನಲ್ಲಿ ಬಿಡುಗಡೆನುಂಟು ಮಾಡ್ತದೆ. 10ನೇ ವಾಕ್ಯ ಹೇಳ್ತದೆ, ನಾನು ಅಪ್ಪಣೆಯಂತೆ ನುಡಿದನು, ಇಗೋ ಶ್ವಾಸವು ಅವುಗಳಲ್ಲಿ ಒಕ್ಕಿತು, ಬದುಕಿದವು, ಕಾಲೂರಿ ನಿಂತವು, ಅತ್ಯಂತ ದೊಡ್ಡ ಸೈನ್ಯವಾದವು. ದೊಡ್ಡ ಸೈನ್ಯವಾಗಿ ಹೋಯಿತು. ಒಣಗಿ ಹೋದಂತಹ ಎಲುಬುಗಳು ಎಲ್ಲವೂ ಏನಾಯಿತು, ಅಲ್ಲಿ
ಬದಲಾವಣೆ ಆಯಿತು. ಯಾಕೆಂದರೆ 11ನೇ ವಾಕ್ಯದಲ್ಲಿ ಓದ್ತೇವೆ, ಆಮೇಲೆ ಆತನು ನನಗೆ ಹೀಗೆ ಹೇಳಿದನು, ನರಪುತ್ರನೇ, ಈ ಎಲುಬುಗಳು ಇಸ್ರಾಯೇಲಿನ ಪೂರ್ಣವಂಶವು. ಈಗೋ ಆ ವಂಶೀಯರು, ಅಯ್ಯೋ ನಮ್ಮ ಎಲುಬುಗಳು ಒಣಗಿ ಹೋದವು, ನಮ್ಮ ನಿರೀಕ್ಷೆಯು ಹಾಳಾಯಿತು, ನಾವು ಬುಡನಾಶವಾದೆವು ಅಂದುಕೊಳ್ಳುತ್ತಿದ್ದಾರೆ. ನಾವು ನಾಶ ಆದ್ವಿ, ಇಲ್ಲ, ನಮ್ಮ ನಿರೀಕ್ಷೆ ಹೋಯ್ತು ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲ, ದೇವರ ಮಾತು ಬಿಡುಗಡೆ ಉಂಟಾಗುತ್ತೆ. ಇವತ್ತು ನಿರೀಕ್ಷೆ ಕಳೆದುಕೊಂಡಂತಹ, ಇನ್ನು ಯಾವ ಪ್ರಯೋಜನವಿಲ್ಲ ಎಂದು ನಿರಾಶೆಯಲ್ಲಿ ಜೀವಿಸ್ತಾ ಇರುವಂತಹ ಯಾರಾದರೂ ನನ್ನನ್ನು ಕೇಳ್ತಾ ಇದ್ದರೆ ಈ ವಾಕ್ಯ ನಿಮಗೆ ಹೇಳ್ತದೆ, ಇಲ್ಲ, ಒಣಗಿದ ಎಲುಬುಗಳಿಗೆ ಜೀವ ಕೊಟ್ಟಂತಹ ಸರ್ವಶಕ್ತನಾದ ದೇವರು ನಿನ್ನ ನಿರೀಕ್ಷೆ ಹಾಳಾಗಿದ್ರೂ ಸಹ ಆ ನಿರೀಕ್ಷೆಗೆ ಒಂದು ಹೊಸ ಜೀವವನ್ನು, ಪುನರುಜ್ಜೀವನವನ್ನು ದೇವರು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ನಿರಾಶೆ ಪಡಬೇಡ, ದೇವರ ಮುಖವನ್ನು ನೋಡು. ಒಣಗಿದ ಸ್ಥಿತಿಯನ್ನು ಜೀವ ಕೊಡುವುದಕ್ಕೆ ಶಕ್ತನಾದ ಒಬ್ಬ ದೇವರು ನಿಮ್ಮಲ್ಲಿದ್ದಾನೆ. 14ನೇ ವಾಕ್ಯ ಹೇಳುತ್ತೆ, ನಾನು ನನ್ನ ಶ್ವಾಸವನ್ನು ನಿಮ್ಮಲ್ಲಿ ಹೋಗಿಸಿ ನಿಮ್ಮನ್ನು ಬದುಕಿಸಿ ನಿಮ್ಮನ್ನು ದೇಶದಲ್ಲಿ ನೆಲೆಗೊಳಿಸುವೆನು. ಆ ದೇವರು ಇವತ್ತು ಜೀವಿಸ್ತಾ ಇದ್ದಾನೆ. ಆ ದೇವರಲ್ಲಿ ಆಶ್ರಯಿಸಿರಿ. ನಿಮ್ಮ ಒಣಗಿದ ಸ್ಥಿತಿಯನ್ನು ಬದಲಾವಣೆ ಮಾಡಿ ಒಂದು ಜೀವ ಕೊಡುವಂತಹ ಅನುಭವ ನಿಮಗೆ ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಮುಖವನ್ನು ನಾವು ನೋಡ್ತಾ ಇದ್ದೇವೆ. ತಲೆಬಾಗಿರುವಂಥ ಎಲ್ಲ ನಿನ್ನ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅಪ್ಪ, ನಿನ್ನ ಮಕ್ಕಳನ್ನ ಬಲಪಡಿಸಪ್ಪ. ದೇವರು, ಒಣಗಿದಂಥ ಸ್ಥಿತಿಯಲ್ಲಿ ಇರುವಂಥ ನಿನ್ನ ಮಕ್ಕಳ ಜೀವಿತದಲ್ಲಿ ಒಂದು ಪುನರುಜ್ಜೀವನವನ್ನು ಕೊಡಪ್ಪ, ಒಂದು ಜೀವವನ್ನು ಕೊಡು, ನಿರೀಕ್ಷೆಯನ್ನು ಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.